ಎಲ್ಲರಿಗೂ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಅಥವಾ ಕಡ್ಲಿ ಪೂರ್ಣಿಮೆಯ ಶುಭಾಶಯಗಳು. ಇವತ್ತು ಬಹಳ ವಿಶೇಷವಾದ ದಿನ, ಗುರುಗಳನ್ನು ಪೂಜಿಸ್ತಕ್ಕಂತಹ ದಿನ. ನಮ್ಮ ಭಾರತೀಯ ಸಂಪ್ರದಾಯದಾಗ ಗುರುವಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಒಂದು ಕಡೆಗೆ ಅದ್ಭುತವಾದ ಏನಪ್ಪ ಅಂತಂದ್ರೆ ಹೇಳಿಕೆಯನ್ನು ಹೇಳ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಾಚಾರ್ಯರು ರಚಿಸಿರ್ತಕ್ಕಂಥ ಸ್ತೋತ್ರ ಇದು. ಈ ಸ್ತೋತ್ರ ನಮಗೆ ಗುರುವಿನ ಮಹತ್ವವನ್ನು ಹೇಳಿಕೊಡ್ತದೆ. ಗುರು ಅಂದ್ರೆ ಯಾರು? ಇದು ಸಂಸ್ಕೃತ ಪದ ಗುರು ಅಂತಕ್ಕಂಥದ್ದು. 2-3 ಅರ್ಥಗಳು ಬರ್ತಾವೆ. ಗು ಅಂತಂದ್ರೆ ಕತ್ತಲೆ ಅಂತ ಅರ್ಥ. ಗು ಅಂತಂದ್ರೆ ಕತ್ತಲೆಯನ್ನು, ರು ಅಂತಂತಂದ್ರೆ ನಿವಾರಿಸುವವನು ಅಂತ ಅರ್ಥ. ಗುರು ಅಂದ್ರೆ ಯಾರಪ್ಪ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಂಧಕಾರದ ಕತ್ತಲೆಯನ್ನ ತನ್ನ ಜ್ಞಾನದ ಮೂಲಕ ನಿವಾರಣೆ ಮಾಡಿ ನಿಮ್ಮ ಜೀವನದ ಬೆಳಕನ್ನು ತರ್ತಕ್ಕಂಥವನಿಗೆ ಏನಂತ ಕರೀತಾರ? ಗುರು ಅಂತ ಕರೀತಾರೆ. ಮತ್ತೊಂದು ಅರ್ಥದಾಗ ಏನು ಬರ್ತದ ಗುರುವಪ್ಪ ಅಂತಂದ್ರೆ ಗು ಅಂದ್ರೆ ಗುಣಾತೀತ. ಗು ಅಂತಂದ್ರೆ ಗುಣಾತೀತ. ರು ಅಂದ್ರೆ ರೂಪಾತೀತ. ಗುಣಾತೀತ ಮತ್ತು ರೂಪಾತೀತ. ಯಾರು ಗುಣಗಳು 3: ತಾಮಸ, ರಾಜಸ, ಸಾತ್ವಿಕ. 3 ಗುಣಗಳಿಗೆ ಅತೀತವಾಗಿರ್ತಕ್ಕಂಥವನು ಅವನಿಗೆ ಗುಣಾತೀತ ಅಂತ ಕರೀತಾರೆ. ಯಾರತ್ತ? ಭಗವಂತ. ರೂಪಾತೀತ, ಯಾವುದೇ ರೂಪಗಳಿಲ್ಲ. ನಾವು ಭಗವಂತನ ಯಾವುದೋ ರೂಪದಾಗ ಪೂಜಿಸ್ತೀವಿ. ಒಂದು ಮರದ ತುಂಡು ಇಲ್ಲ ಕಲ್ಲಿನ ವಿಗ್ರಹದಾಗ ಪೂಜಿಸ್ತೀವಿ. ಆದರೆ ನಿಜವಾಗಿ ಬ್ರಹ್ಮ ಅಥವಾ ದೇವರಿಗೆ ಯಾವುದೇ ಆಕಾರ ಇಲ್ಲ. ಆತ ನಿರಾಕಾರ. ಅದಕ್ಕೆ ರೂಪಾತೀತ ಅಂತ ಹೇಳ್ತಾರೆ. ಗುರು ಯಾರಪ್ಪ ಅಂದ್ರೆ ಭಗವಂತನೇ. ನಮ್ಮೊಳಗಿರ್ತಕ್ಕಂಥ ಭಗವಂತನನ್ನ ನಮಗೆ ಯಾರು ಪರಿಚಯ ಮಾಡಿ ಕೊಡ್ತಾರ ಅಂತಹ ಗುರುಗಳಿಗೆ ನಮಿಸ್ತಕ್ಕಂಥ ಒಂದು ಪುಣ್ಯ ದಿನ ಯಾವುದಪ್ಪ ಅಂತಂದ್ರೆ ಗುರು ಪೂರ್ಣಿಮಾ. ವ್ಯಾಸ ಪೂರ್ಣಿಮಾ ಅಂತಲೂ ಕೂಡ ಕರಿತೀವಿ. ಗುರು ಪೂರ್ಣಿಮಾವನ್ನು ಯಾರ ಹೆಸರಿನಿಂದ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಗುರುಗಳ ಗುರು, ಮಹಾಗುರು ಆಗಿರ್ತಕ್ಕಂಥ ವ್ಯಾಸರು, ವೇದವ್ಯಾಸರ ಜಯಂತಿ ಇವತ್ತ. ಅವರ ಜಯಂತಿಯನ್ನೇ ನಾವು ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೀವಿ. ನೋಡ್ರಿ, ವೇದವ್ಯಾಸರು. ವ್ಯಾಸರು ನಮಗೆಲ್ಲ ಗೊತ್ತು. ಮಹಾಭಾರತವನ್ನು ರಚನೆ ಮಾಡಿದವರು ವ್ಯಾಸರು. ವೇದವ್ಯಾಸ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳನ್ನು ಜನರಿಗೆ ಅರ್ಥ ಆಗಂಗ ವೇದಗಳನ್ನು ಏನಪ್ಪ ಅಂದ್ರೆ ವಿಂಗಡಣೆ ಮಾಡಿ 4 ವೇದಗಳನ್ನು ಮಾಡ್ತಾರೆ. ಎಲ್ಲ ಜನರಿಗೆ ಅರ್ಥ ಆಗಲಿ ಅಂತ ಉಪನಿಷತ್ತುಗಳನ್ನು ಬರೀತಾರೆ. 18 ಪುರಾಣಗಳನ್ನು ಬರೀತಾರೆ. ಭಾಗವತವನ್ನು ಬರೀತಾರೆ. ಇಂಥ ಒಬ್ಬ ಲೋಕಗುರು ಯಾರಪ್ಪ ಅಂತಂತಂದ್ರೆ ವೇದವ್ಯಾಸರು. ಅದಕ್ಕೆ ವೇದವ್ಯಾಸ ಅಂತ ಕರೀತಾರೆ. ವೇದಗಳನ್ನು ವಿಂಗಡಣೆ ಮಾಡಿದರು, ಎಲ್ಲ ಜನರಿಗೆ ಅರ್ಥ ಆಗಲಿ ಅವು ಅಂತ. ಹಿಂದಕ್ಕೆ ಅವು ಮಂತ್ರಗಳ ರೂಪದಾಗಿದ್ದು ಎಲ್ಲ ಜನರಿಗೆ ಅರ್ಥ ಆಗಲಿ ಅಂತ 4 ಭಾಗಗಳನ್ನಾಗಿ ಮಾಡಿ ತಮ್ಮ 4 ಜನ ಶಿಷ್ಯರಿಗೆ ಅದನ್ನು ಬೋಧಿಸ್ತಾರೆ. ಹೀಗಾಗಿ ಅವರು ಹುಟ್ಟಿರ್ತಕ್ಕಂಥ ದಿನ ಇವತ್ತು. ಯಾವುದು? ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಪೂರ್ಣಿಮೆ. ಇದನ್ನು ನಾವು ಗುರು ಪೂರ್ಣಿಮೆ ಅಂತ ಕರಿತೀವಿ. ವ್ಯಾಸರು ಹುಟ್ಟಿದ್ದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ವ್ಯಾಸರು ಏನಪ್ಪ ಅಂತಂದ್ರೆ ಪರಾಶರ ಋಷಿಗಳ ಮಗ. ವ್ಯಾಸರು ಏನಪ್ಪ ಅಂದ್ರೆ ಪರಾಶರ ಋಷಿಗಳ ಮಗ. ತಾಯಿ ಒಬ್ಬ ಬೆಸ್ತ ಮಹಿಳೆ. ಬೆಸ್ತ ಅಂದ್ರೆ ಮೀನು ಮಾಡ್ತಾರಲ್ಲ, ಮೀನು ಮಹಿಳೆ ಆಗಿರ್ತಕ್ಕಂಥ ಮತ್ಸ್ಯಗಂಧಿ ಅಥವಾ ಸತ್ಯವತಿ. ಪರಾಶರ ಋಷಿಗಳು ಮತ್ತು ಮತ್ಸ್ಯಗಂಧಿ ಅಥವಾ ಹೇಳಿದ್ವಲ್ಲ ಸತ್ಯವತಿ, ಇವರಿಬ್ಬರ ಮಗ ಯಾರಪ್ಪ ಅಂತಂದ್ರೆ ವ್ಯಾಸರು. ಇವರು ಹುಟ್ಟಿದ್ದೇ ಲೋಕ ಕಲ್ಯಾಣಕ್ಕಾಗಿ. ಪರಾಶರ ಋಷಿಗಳು ಯಮುನಾ ನದಿ ತೀರದಾಗ ಒಂದು ದ್ವೀಪದಾಗ ಏನಪ್ಪ ಅಂತಂದ್ರೆ ಲೋಕ ಕಲ್ಯಾಣ ಅಂತ ಹೋಗಿ ಸಂಚಾರ ಮಾಡ್ತಿರ್ತಾರೆ. ಅವಾಗ ಆ ಮತ್ಸ್ಯಗಂಧಿ ಹೇಳಿದ್ವಲ್ಲ, ಮೀನು ಮಾರೋರದು ಮೈಯಿಂದ ಎಂಥ ವಾಸನೆ ಬರ್ತದೆ? ಮೀನು ವಾಸನೆ ಬರ್ತದೆ. ಆ ಒಂದು ಹೆಣ್ಣನ್ನು ನೋಡಿ ಆ ಹೆಣ್ಣಲ್ಲಿ ಹೇಳ್ತಾರೆ ಅವರು, ನಮ್ಮಿಬ್ಬರ ಮಿಲನದಿಂದ ಲೋಕವನ್ನೇ ಕಲ್ಯಾಣ ಮಾಡ್ತಕ್ಕಂಥ ಒಂದು ಮಗು ಹುಟ್ಟುತ್ತದೆ. ಇದು ಲೋಕ ಕಲ್ಯಾಣಕ್ಕಾಗಿ ಅಷ್ಟೇ, ಅದೇನು ನಿಜವಾದ ಸಂಸಾರ ಅಂತಲ್ಲ. ಲೋಕ ಕಲ್ಯಾಣಕ್ಕಾಗಿ ಒಂದು ಮಗ ಹುಟ್ಟುತ್ತಾನ. ಅವ ಸಾಕ್ಷಾತ್ ವಿಷ್ಣುವಿನ ಅವತಾರ, ವಿಷ್ಣುವಿನ ಕಲಾವತಾರ ಆಗಿರ್ತಕ್ಕಂಥ ವ್ಯಾಸರು ನಮ್ಮಿಬ್ಬರಿಂದ ಹುಟ್ಟೋದದ. ಹೀಗಾಗಿ ಭಗವಂತನ ನಮ್ಮಿಬ್ಬರನ್ನ ಸೇರಿಸ್ಯಾನ ಅಂತೇಳಿ ಆ ಒಂದು ಕನ್ಯೆಯಿಂದ, ಮತ್ಸ್ಯ ಕನ್ಯೆ ಅಥವಾ ಸತ್ಯವತಿಯಿಂದ ಒಂದು ಮಗುವನ್ನು ಪಡಿತಾರೆ. ಆ ಮಗುವೇ ವ್ಯಾಸರು. ಅವ್ರಿಗೆ ಫಸ್ಟಿಗೆ ಏನಂತ ಹೆಸರಿಟ್ಟಿರ್ತಾರ? ಕೃಷ್ಣ ದ್ವೈಪಾಯನ ಅಂತ ಅವ್ರ ಹೆಸರು. ಕೃಷ್ಣ ದ್ವೈಪಾಯನ. ಕೃಷ್ಣ ಅಂತಂದ್ರೆ ಕಪ್ಪು ಬಣ್ಣದವನು ಅಂತ. ಕೃಷ್ಣ ಅಂತಂದ್ರೆ ಕಪ್ಪು ಬಣ್ಣದವನು. ದ್ವೈಪಾಯನ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಅವರೊಂದು ದ್ವೀಪದಾಗ ಹುಟ್ಟಿರ್ತಾರೆ. ಹೇಳಿದ್ನಲ್ಲ, ಯಮುನಾ ನದಿ ದ್ವೀಪ ಅದು. ಆ ದ್ವೀಪದಾಗ ಹುಟ್ಟಿರೋದ್ರಿಂದ ದ್ವೈಪಾಯನ. ಹೀಗಾಗಿ ಅವರ ಹೆಸರು ಏನಪ್ಪ ಅಂದ್ರೆ ಕೃಷ್ಣ ದ್ವೈಪಾಯನ ಅಂತ ಆಗ್ತದೆ. ಹುಟ್ಟುತ್ತಲೇ ಹೇಳಿದ್ವಲ್ಲ, ಭಗವಂತನ ಅಂಶದಿಂದ ಹುಟ್ಟಿದವರು ಹುಟ್ಟುತ್ತಲೇ ಬೆಳೆದು ಬಿಡ್ತಾರೆ. ಭಾಳ ಕಡಿಮೆ ಟೈಮ್ದಾಗೆ ಭಾಳ ಎತ್ತರ ಆಗ್ತಾರೆ, ದೊಡ್ಡವರಾಗ್ತಾರೆ. ತಮ್ಮ ತಂದೆ ಪರಾಶರ ಋಷಿಗಳಿಂದ ಎಲ್ಲ
ವೇದಗಳನ್ನು ಮಂತ್ರಗಳನ್ನು ಕಲ್ಕೊಂಡು ಮತ್ತೆ ಪರಾಶರ ಋಷಿಗಳು ಮಗನನ್ನ ಕರ್ಕೊಂಡು ಹೋಗ್ತಾರೆ. ಹೋಗೋದ್ಮೇಲೆ ಹೇಳ್ತಾರೆ ಯಾರಿಗೆ, ಮತ್ಸ್ಯಗಂಧೆಗೆ, ನಮ್ಮಿಬ್ಬರ ಮಿಲನ ದೇವೀಚ್ಛೆ, ಅವರೇನು ಗಂಡ ಹೆಂಡತಿ ನಮ್ಮಂಗೆ ಸಂಸಾರ ಜೀವನ ಅಲ್ಲ, ದೈವೇಚ್ಛೆಯಿಂದ ಆಯಿತು. ವ್ಯಾಸರು ಬಂದರು, ಇನ್ನು ನೀನು ನಿಮ್ಮ ಸಾಂಸಾರಿಕ ಜೀವನವನ್ನು ಮಾಡ್ಕೋಬೋದು, ಇನ್ನೊಂದು ಮದುವೆ ಆಗ್ಬೋದು ಅಂತೇಳಿ ಆ ಸತ್ಯವತಿಗೆ ಆಶೀರ್ವಾದ ಮಾಡಿ ಬಿಡ್ತಾರೆ ಪರಾಶರ ಋಷಿಗಳು. ಮತ್ತೆ ಲೋಕ ಸಂಚಾರಕ್ಕೆ ಬರ್ತಾರೆ. ಮುಂದೆ ಆ ಸತ್ಯವತಿ ಮತ್ಸ್ಯಗಂಧಿ ಏನಂತ ಹೇಳಿದಲ್ಲ, ಆಕೆ ಭರತ ವಂಶದ ರಾಜನಾಗಿರ್ತಕ್ಕಂಥ ಶಂತನುವನ್ನು ಮದುವೆ ಆಗ್ತಾರೆ. ಶಂತನುವನ್ನು ಮದುವೆಯಾಗಿ ಆಕೆಗೆ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ, ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯ. ಆ ಇಬ್ಬರು ಗಂಡು ಮಕ್ಕಳ ಹೆಸರು ಶಂತನು ಮತ್ತು ಸತ್ಯವತಿ. ಇಬ್ಬರಿಗೂ ಮದುವೆ ಆಗ್ತದೆ. ಮದುವೆಗೆ ಅವರಿಬ್ಬರಿಗೆ 2 ಮಕ್ಕಳು ಹುಡ್ತಾವ. ಆ ಈ 2 ಮಕ್ಕಳು ಯುದ್ಧದಾಗ ಸತ್ತೋಗ್ತಾರೆ, ಅವ್ರಿಗೆ ಮಕ್ಕಳಾಗಲ್ಲ. ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯ ಇಬ್ಬರು ಕೂಡ ಯುದ್ಧದಾಗ ಸತ್ತೋಗ್ತಾರೆ, ಅವರಿಬ್ಬರಿಗೆ ಮಕ್ಕಳಾಗಲ್ಲ. ಆವಾಗ ನಿಯೋಗ ಪದ್ಧತಿ ಇತ್ತು. ನಿಯೋಗ ಪದ್ಧತಿ ಏನಂದ್ರಪ್ಪ ಅಂದ್ರೆ, ಅಣ್ಣ ಸತ್ರ ಅಥವಾ ತಮ್ಮ ಸತ್ರ ಅವರ ಸಂಬಂಧಿಕ ಅಂದ್ರೆ ಅವರ ತಮ್ಮ ಅಥವಾ ಅವರ ಅಣ್ಣ ಜೊತೆ ಏನಪ್ಪ ಅಂದ್ರೆ ನಿಯೋಗ ಪದ್ಧತಿ ಮಾಡ್ಬೋದಾಗಿ. ಸತ್ಯವತಿ ಏನು ಮಾಡ್ತಾಳೆ, ವ್ಯಾಸರನ ಮಗನೇ ಅಲ್ಲ, ವ್ಯಾಸರಿಗೆ ಕರೆದು ಚಿತ್ರವೀರ್ಯ ಮತ್ತು ವಿಚಿತ್ರವೀರ್ಯರ ಹೆಂಡತಿಯರಾಗಿರ್ತಕ್ಕಂಥ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ನಿಮ್ಮಿಂದ ಸಂತಾನ ಆಗಲಿ ಅಂತ ಬೇಡ್ಕೊಳ್ತಾಳೆ. ಅದಕ್ಕೆ ವ್ಯಾಸರು ಒಪ್ಪಿಗೆಯನ್ನು ಸೂಚಿಸಿ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ 2 ಮಕ್ಕಳು ಹುಡ್ತಾವೆ. ಅದೇ ಏನಪ್ಪ ಅಂದ್ರೆ ಕೌರವರ ಮತ್ತು ಪಾಂಡವರ ತಂದೆಯರಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಕೌರವರ ತಂದೆಯಾಗಿರ್ತಕ್ಕಂಥ ಧೃತರಾಷ್ಟ್ರ ಮತ್ತು ಪಾಂಡವರ ತಂದೆಯಾಗಿರ್ತಕ್ಕಂಥ ಪಾಂಡುರಾಜ ಇಬ್ಬರು ಕೂಡ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ಹುಟ್ಟುತ್ತಾರೆ. ಅವರು ವ್ಯಾಸರ ಮಕ್ಕಳು. ಮತ್ತು ಒಬ್ಬ ದಾಸಿ ಇರ್ತಾಳೆ, ರಾಣಿಯರ ದಾಸಿ, ಆಕೆಗೂ ಕೂಡ ಒಂದು ಮಗು ಆಗ್ತದೆ. ಆಕೆ ಹೆಸರು ವಿದುರ. ಈ ರೀತಿ 3 ಮಕ್ಕಳು ವ್ಯಾಸರಿಗೆ ಹುಟ್ಟುತ್ತಾರೆ. ಈ 3 ಮಕ್ಕಳು ಸಾಂಸಾರಿಕ ಮಕ್ಕಳು, ಆಧ್ಯಾತ್ಮದಾಗ ಮಕ್ಕಳನ್ನಕ್ಕಾಗಲ್ಲ ಇವ್ರಿಗೆ. ಆದ್ರೆ ಇವರು ಒಬ್ಬ ಆಧ್ಯಾತ್ಮಿಕ ಪುತ್ರ ಇರ್ತಾನೆ. ಯಾರು? ಶುಕ ಮುನಿಗಳು. ಯಾರ್ದು? ವ್ಯಾಸರದು ಆಧ್ಯಾತ್ಮಿಕ ಮಗ ಶುಕ ಮುನಿಗಳು. ಅವರು ಭಾಗವತವನ್ನು ನಿರೂಪಣೆ ಮಾಡ್ತಾರೆ. ಭಾಗವತದ ನಿರೂಪಕರು ಯಾರಪ್ಪ ಅಂದ್ರೆ ಶುಕ ಮುನಿಗಳು. ಹೇಳಿದ್ವಿ, ವ್ಯಾಸರು ಕೌರವರು ಮತ್ತು ಪಾಂಡವರ ತಾತ, ಕೌರವರ ಅಪ್ಪ ಪಾಂಡವರ ಅಪ್ಪ, ಅವರಿಬ್ಬರಿಗೂ ಅಪ್ಪ ಯಾರಪ್ಪ ಅಂದ್ರೆ ವ್ಯಾಸರು. ಹಿಂಗಾಗಿ ಕೌರವರು ಪಾಂಡವರ ತಾತ ಯಾರಪ್ಪ ಅಂದ್ರೆ ವ್ಯಾಸರು. ಇವರು ಮಹಾಭಾರತ ಏನಪ್ಪ ಅಂದ್ರೆ ರಚನೆ ಮಾಡ್ತಾರೆ. ಮಹಾಭಾರತ ರಚನೆ ಮಾಡೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಗಣೇಶನಿಂದ ಬರೆಸ್ತಾರೆ. ಗಣಪತಿಯಿಂದ ಬರೆಸ್ತಾರೆ ಮಹಾಭಾರತವನ್ನು. ಗಣಪತಿ ಒಂದು ಕಂಡೀಷನ್ ಇರ್ತಾರೆ. ಗಣಪತಿ ದೇವರು ಏನು, ಒಟ್ಟು ಬಿಡ್ಲಾರ್ದಂಗೆ ಹೇಳ್ಬೇಕು, ನನಗೆ ಒಟ್ಟು ಎಲ್ಲಿ ನಿಂದ್ರಸಂಗಿಲ್ಲ. ಪೂರ್ತಿ ಮಹಾಭಾರತವನ್ನು ನಾನು ಬರಿತೀನಿ, ಆದ್ರೆ ಒಟ್ಟು ಎಲ್ಲಿ ನಿಂದ್ರಸಂಗಿಲ್ಲ, ಯಾವುದೇ ಕಾರಣಕ್ಕೂ ಹೇಳೋದು ನಿಂದ್ರಸಂಗಿಲ್ಲ, ಕಂಟಿನ್ಯೂ ಆಗಿ ಹೇಳ್ಬೇಕಂತ ಹೇಳ್ತಾರೆ. ಅದಕ್ಕೆ ಯಾರು ಒಪ್ತಾರೆ? ವ್ಯಾಸರು ಒಂದು ಕಂಡೀಷನ್ ಇರ್ತಾರೆ ಗಣಪತಿ. ಏನು ಕಂಡೀಷನಪ್ಪ ಅಂದ್ರೆ, ನಾನು ಏನು ಸೂತ್ರಗಳನ್ನು ಹೇಳ್ತೀನಿ ಅಥವಾ ಯಾವ ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತೀನಲ್ಲ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ ಗಣಪತಿನೂ ಒಪ್ತಾರೆ. ಒಪ್ಪಿ ಸ್ಟಾರ್ಟ್ ಆಗ್ತದೆ. ಯಾವಾಗ ವ್ಯಾಸರಿಗೆ ಟಯರ್ಡ್ ಆಗ್ತದಲ್ಲ, ಅವಾಗ ಕಷ್ಟ ಆಗಿರ್ತಕ್ಕಂಥ ಸಂಸ್ಕೃತ ಪದಗಳನ್ನು ಹೇಳ್ತಾರಂತ. ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಬೇಕಲ್ಲ, ಮತ್ತು ಅವಾಗ ಗಣಪತಿ ದೇವರು ಅದನ್ನು ಅರ್ಥ ಮಾಡ್ಕೊಂಡು ಬರೀತಾರೆ. ಈ ರೀತಿ ಮಹಾಭಾರತ ರಚನೆ ಆಗ್ತದೆ. 1,00,000 ಶ್ಲೋಕಗಳು ಮಹಾಭಾರತದ. ನಮ್ಮ ಭಾರತದ ಸಂಸ್ಕೃತಿ ರಾಮಾಯಣದ ಸೀತೆ, ಮಹಾಭಾರತದ ಗೀತೆ. ಇದೇ ನಮ್ಮ ಭಾರತ ದೇಶದ ಸಂಸ್ಕೃತಿ. ಅಂಥ ಮಹಾಭಾರತವನ್ನು 18 ಪುರಾಣಗಳನ್ನು, ಉಪನಿಷತ್ತುಗಳನ್ನು ಮತ್ತು ಭಾಗವತವನ್ನು ಇಷ್ಟೆಲ್ಲ ರಚನೆ ಮಾಡಿರ್ತಕ್ಕಂತಹ ಲೋಕಗುರು ಯಾರಪ್ಪ ಅಂದ್ರೆ ವ್ಯಾಸರು. ಮತ್ತು ವ್ಯಾಸ ಅಂತಕ್ಕಂಥದ್ದು ಪದವಿ ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣು ಪ್ರತಿ 3 ಒಟ್ಟು ಎಷ್ಟು ಯುಗಗಳು? 4 ಯುಗ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗಗಳು ಬರ್ತಾವೆ. ವಿಷ್ಣು ದೇವರು ಪ್ರತಿ 3ನೇ ಯುಗಕ್ಕೆ, ದಟ್ ಮೀನ್ಸ್ ಸತ್ಯಯುಗ, ತ್ರೇತಾಯುಗ ಬರ್ತದಲ್ಲ, ದ್ವಾಪರ ಯುಗ, ಕೃಷ್ಣ ಇರ್ತಕ್ಕಂಥ ಯುಗ, ಅವಾಗ ತಾನೇ ಏನಪ್ಪ ಅಂದ್ರೆ ಒಂದು ಅವತಾರ ಎತ್ತಿ ವೇದಗಳನ್ನು ವಿಂಗಡಣೆ ಮಾಡ್ತಾನಂತ. ಜನಗಳಿಗೆ ಅರ್ಥ ಆಗಲಿ, ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ವಿಷ್ಣುನೇ ವ್ಯಾಸರ ರೂಪದಲ್ಲಿ ಬರ್ತಾರಂತ ಹೇಳ್ತಾರೆ. ಇಲ್ಲಿವರೆಗೆ ವೇದಗಳನ್ನು 28 ಬಾರಿ ವಿಂಗಡಣೆ ಮಾಡಿರಂತ ಹೇಳ್ತಾರೆ. ವೈವತ್ಸ ಕಾಲದಿಂದ ಹಿಡಿದು 28 ಸರ್ತಿ ವೇದಗಳನ್ನು ವಿಂಗಡಣೆ ಆಗಿದೆ. ಅಂದರೆ 28 ವ್ಯಾಸರು ಬಂದರಂತ ಅರ್ಥ. ವಿಷ್ಣು ಅಷ್ಟು ಸರ್ತಿ ಏನಪ್ಪ ಅಂತಂದ್ರೆ ತನ್ನ ಅವತಾರವನ್ನು ಎತ್ತಿ ಬರ್ತಾನೆ ಮಾನವರ ಕಲ್ಯಾಣಕ್ಕಾಗಿ. ದ್ವಾಪರ ಯುಗದಾಗಲೂ ಬಂದರು. ಯಾರ ರೂಪವಾಗಿ ಬಂದರು? ವ್ಯಾಸ ರೂಪವಾಗಿ ಬಂದರು, ವೇದವ್ಯಾಸರ ರೂಪವಾಗಿ ಬಂದರು ಅಂತ ಒಬ್ಬ ದಿವ್ಯ ಪುರುಷ ಯಾರಪ್ಪ ಅಂತಂತಂದ್ರೆ ವ್ಯಾಸರು. ಕಬೀರದಾಸರು ಗುರುವಿನ ಬಗ್ಗೆ ಕಬೀರದಾಸರು ಒಂದು ಅದ್ಭುತ ಮಾತು ಹೇಳ್ತಾರೆ.
ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಸಪ್ತ ಸಾಗರಗಳನ್ನು ಮಷಿಯನ್ನಾಗಿ ಮಾಡಿ, ಸಪ್ತ ಸಾಗರಗಳನ್ನು ಮಷಿಯನ್ನಾಗಿ ಮಾಡಿದರೂ ಕೂಡ ಗುರುವಿನ ವರ್ಣನೆಯನ್ನು ಬಣ್ಣಿಸ್ಲಿಕ್ಕಾಗಲ್ಲ ಅಂತ ದೊಡ್ಡದ ಗುರು ಅಂತ ಹೇಳ್ತಾರೆ ನೋಡ್ರಿ. ಭೂಮಿ ಎಂಟೈರ್ ಭೂಮಿಯನ್ನೇ ಪೇಜ್ಗಳನ್ನಾಗಿ ಮಾಡಿದರು. ಇಡೀ ಸಪ್ತ ಸಾಗರಗಳನ್ನು ಶಾಯಿ ಇಂಕ್ ಮಾಡಿದರೂ ಕೂಡ ಗುರುವಿನ ಬಗ್ಗೆ ವರ್ಣಿಸಕ್ಕೆ ಪದಗಳಿಲ್ಲ ಅಂತ ಹೇಳ್ತಾರೆ ಕಬೀರದಾಸರು. ಕಬೀರದಾಸರು ಮತ್ತೊಂದು ಕಡೆ ಹೇಳ್ತಾರ, ತಮ್ಮ ದೋಹೆಗಳಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಗುರು ಗೋವಿಂದ ದೋನೋ ಕಡೆ ಕಾಕೆ ಲಾಗೋ ಪಾಯೆ, ಬಲಿಹಾರಿ ಗುರು ಅಪನೆ ಗೋವಿಂದ ದಿಯೋ ಬತಾಯೆ ಅಂತ. ಇದರ ಅರ್ಥ ಏನಪ್ಪ ಅಂದ್ರೆ, ಗುರು ಮತ್ತು ದೇವರನ್ನು, ಪರಮಾತ್ಮ ಮತ್ತು ಗುರುವನ್ನು ಇಬ್ಬರನ್ನ ಎಟ್ ಎ ಟೈಮಿಗೆ ತಂದು ನೀನು ಎದುರಿಗೆ ನಿಲ್ಲಿಸಿದ್ರ ನೀನು ಯಾರಿಗೆ ನಮಸ್ಕಾರ ಮಾಡ್ತೀವಿ ಕಬೀರದಾಸ ಅಂತ ಕೇಳಿದ್ರೆ, ಕಬೀರದಾಸರು ಏನು ಹೇಳ್ತಾರಪ್ಪ ಅಂದ್ರೆ, ನಾ ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ, ಪರಮಾತ್ಮನ ಬಗ್ಗೆ ನನಗೆ ತಿಳಿಸ್ಕೊಟ್ಟವ್ರು ಯಾರು? ಗುರು. ಪರಮಾತ್ಮ ಆತನ ಬಗ್ಗೆ ನನಗೆ ತಿಳುವಳಿಕೆ ಮಾಡಿಕೊಟ್ಟವ್ರು ಯಾರು? ಗುರು. ಹಿಂಗಾಗಿ ನಾನು ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಗುರುವಿನ ಮಹತ್ವ ಎಂಥದ್ದು ಅಂತ ತಿಳಿತಾರೆ. ಅದಕ್ಕೆ ನಾವು ಪರಮಾತ್ಮ ದೇವ್ರ ಬಳಿ ಹೋಗ್ಬೇಕಪ್ಪ ಅಂದ್ರೆ ಗುರುವಿನ ಮುಖೇನೇ ಹೋಗ್ಬೇಕು. ಆಧ್ಯಾತ್ಮದಲ್ಲಿ ನಾವು ಡೈರೆಕ್ಟ್ ದೇವ್ರ ಬಳಿ ಹೋಗೋಕ್ಕಾಗಲ್ಲ, ಗುರುವಿನ ಮುಖೇನೇ ಆತ ದಾರಿ ತೋರಿಸ್ಕೊಡ್ತಾನೆ ಹೆಂಗೆ ಹೋಗ್ಬೇಕಂತ. ಅದಕ್ಕೆ ಪುರಂದರದಾಸರು ಭಾಳ ಚಂದ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನೋ ವ್ಯರ್ಥವಾಯಿತಿ ಬಕುತಿ. ಅಂದ್ರೆ ಗುರುವಿಗೆ ನಾವು ಶರಣಾಗತಿ ಆಗ್ಲಿಕ್ಕಪ್ಪ ಅಂದ್ರೆ ವೇಸ್ಟ್, ನೀನು ಎಷ್ಟು ಓದಿದ್ರು ವೇಸ್ಟ್, ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಶಂಕರಾಚಾರ್ಯರಿಂದ ಹಿಡಿದು, ಶಂಕರಾಚಾರ್ಯರು ಅದ್ಭುತ ಗುರುಗಳು ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೇಕು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಹೌದಾ, ಬಸವಣ್ಣನವರು, ಹೌದಾ, ದಾಸರ ಪದ್ಧತಿ ಎಲ್ಲ, ಪುರಂದರದಾಸರು, ಕನಕದಾಸರು, ದಾಸಶ್ರೇಷ್ಠರ ಅಂಥ ಗುರು ಪರಂಪರೆ ನಮ್ಮ ಭಾರತ ದೇಶದ ಸಂಸ್ಕೃತಿ. ಆ ಎಲ್ಲ ಗುರುಗಳಿಗೆ ಇವತ್ತು ನಾವು ಏನಪ್ಪ ಅಂತಂದ್ರೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಅದ್ಭುತವಾದ ದಿನ ಗುರು ಪೂರ್ಣಿಮೆ. ಮತ್ತು ಹೇಳ್ತಾರೆ, ಇದು ಗುರುವಿನ ಅರ್ಥ ಗುರುತರವಾದ ಜವಾಬ್ದಾರಿಯನ್ನು ರೂವಾರಿಯಂತೆ ಹೊರುವವನು. ನೋಡಿ, ಗುರು ಅಂದ್ರೆ ಸುಮ್ಮನೆ ಅಲ್ಲ, ಇನ್ನೊಂದು ಸಂಸ್ಕೃತದಾಗ ಅರ್ಥ ಬರ್ತದಂತ. ಗುರು ಅಂದ್ರೆ ಏನಪ್ಪ ಅಂದ್ರೆ, ಜ್ಞಾನದಿಂದ ಭಾರವಾದಂಥವ್ರಿಗೆ ಗುರು ಅಂತಾರಂತ. ಯಾರ ಬಳಿ ಜ್ಞಾನ ಜಾಸ್ತಿ ಇರ್ತದೋ ಅವ ಗುರು. ಜ್ಞಾನದಿಂದ ಭಾರವಾಗಿರುವವನನ್ನು ಗುರು ಅಂತ ಕರೀತಾರೆ ಅಂತ ಹೇಳ್ತಾರೆ. ಇದು ಗುರುವಿನ ಏನಪ್ಪ ಅಂದ್ರೆ ವ್ಯಾಖ್ಯಾನಗಳನ್ನು ಇತ್ತು, ಸಾಕಷ್ಟು ವ್ಯಾಖ್ಯಾನಗಳವ, ಒಂದಲ್ಲ ಎರಡಲ್ಲ. ಕಬೀರದಾಸರು ಹೇಳಿದ್ವಿ ಮತ್ತು ಪುರಂದರದಾಸರು ಹೇಳಿದ್ವಿ. ಸೊ ಗುರು ಪರಂಪರೆಯಲ್ಲಿ ದತ್ತಾತ್ರೇಯರು ಬರ್ತಾರೆ. ಬಹಳ ದೊಡ್ಡ ಗುರು ಪರಂಪರೆ. ಗುರು ಯಾರಪ್ಪ ಅಂದ್ರೆ ದತ್ತಾತ್ರೇಯರು, ಕೇಳಿದಲ್ಲ, ದತ್ತಾತ್ರೇಯ ಋಷಿಗಳು. ಅವರು ಪ್ರಕೃತಿಯನ್ನೇ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಪ್ರಕೃತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಚರಾಚರ ವಸ್ತುಗಳಲ್ಲಿ ಗುರುವನ್ನು ನೋಡ್ತಾರೆ. ಅವ್ರಿಗೆ 24 ಗುರುಗಳು. 24 ಗುರುಗಳು ಅಂತಂದ್ರೆ ಎಲ್ಲ ಸುತ್ತಮುತ್ತ ಏನವ ಅದನ್ನೇ ಗುರು ಅಂತ ಸ್ವೀಕಾರ ಮಾಡ್ತಾರೆ. ಜೇನ್ನೋಣ, ಆನಿ, ಹೌದಾ, ಇರುಬಿ, ಅಂದರೆ ಪ್ರತಿಯೊಂದರಲ್ಲಿ ಏನಪ್ಪ ಅಂದ್ರೆ ಒಂದು ಉತ್ತಮ ಗುಣ ಆದಂಥ ದತ್ತಾತ್ರೇಯರು ನಮ್ಗೆ ಹೇಳಿಕೊಡ್ತಾರೆ. ದತ್ತ ಗುರುವಿಗೆ 24 ಗುರುಗಳು ದತ್ತಾತ್ರೇಯರಿಗೆ. ಆ 24 ಗುರುಗಳು ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿ, ಪಕ್ಷಿಗಳು, ಮನುಷ್ಯರು, ಅವ್ರನ್ನೇ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಗುರುಗಳಂದ್ರೆ ಏನು? ಪಂಪ ಹೇಳ್ತಾನೆ, ವರ್ಣ ಮಾತ್ರ ಕಲಿಸಿದಾತನ ಗುರು ಅಂತ. ವರ್ಣ ಅಂದ್ರೆ ಏನು? ಒಂದು ಅಕ್ಷರ, ಒಂದು ಶಬ್ದ, ಒಂದು ಅಕ್ಷರ ನಿಮ್ಗೆ ಕಲಿಸಿದಾತ ಗುರುನೇ. ಪಂಪ ಅದಕ್ಕೆ ಹೇಳ್ತಾರೆ, ವರ್ಣ ಮಾತ್ರ ಕಲಿಸಿದಾತನ ಗುರು. ಒಂದೇ ಒಂದು ವರ್ಣ ಕಲಿಸಿದ್ರು ಕೂಡ ಆತ ಏನಂತಾನೆ ನಿಮ್ಗೆ ಗುರು ಆಗ್ತಾನ. ಇದು ಎಷ್ಟು ಫೇಮಸ್ಸು ಹುಣ್ಣಿಮೆ ಇವತ್ತು ಅಂತಂದ್ರೆ, ನಮಗೆಲ್ಲರಿಗೂ ಬುದ್ಧ ಗೊತ್ತು, ಹೌದಾ? ಗೌತಮ್ ಬುದ್ಧರಿಗೆ ಏನು ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ಬುದ್ಧತ್ವ ದೊರೆತಗಳೇ ಅವ್ರೇನಪ್ಪ ಅಂದ್ರೆ ತಮ್ಮ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆ ಒಂದಾಗ ಮಾಡ್ತಾರೆ. ಗೌತಮ ಬುದ್ಧರು ತಪಸ್ಸು ಮಾಡಿ ಸಾಧನೆಯನ್ನು ಮಾಡಿ ಅವ್ರೇನಪ್ಪ ಅಂತಂದ್ರೆ ಒಂದು ಕೈವಲ್ಯ ಜ್ಞಾನವನ್ನು ಪಡಿತಾರೆ. ಎಲ್ಲಿ? ಬೋಧಿ ವೃಕ್ಷದ ಕೆಳಗಡೆ ಪಡೆದ ನಂತರ ಅವರು ತಮ್ಮ ಪ್ರಥಮ ವಾಣಿಯನ್ನು ಎಲ್ಲಿ ಕೊಡ್ತಾರಪ್ಪ ಅಂದ್ರೆ ಸಾರನಾಥದ ಜಿಂಕೆ ಒಣದಾಗ ಕೊಡ್ತಾರೆ. ಅವಾಗ ಆ ಸಾರನಾಥದ ಜಿಂಕೆ ಒಣದಾಗ ತಮ್ಮ 5 ಶಿಷ್ಯರಿಗೆ ಅವರು ಬೋಧಿಸ್ತಾರೆ. 5 ಶಿಷ್ಯರನ್ನು ಕರ್ಕೊಂಡು ಆ ಬೋಧನೆಯನ್ನು ಮಾಡ್ತಾರೆ. ಆ ದಿನ ಯಾವತ್ತಪ್ಪ ಅಂದ್ರೆ ಇದೆ ಗುರು ಪೂರ್ಣಿಮೆ ದಿವಸನೇ ಅವರು ತಮ್ಮ ಶಿಷ್ಯಂದರಿಗೆ ಪಾಠವನ್ನು ಹೇಳಿದ್ರು. ಅದೇ ರೀತಿ ನಮ್ಮೆಲ್ಲರಿಗೂ ಗೊತ್ತು, ಜೈನ ಧರ್ಮದ ಸಂಸ್ಥಾಪಕರು ಯಾರು? ಜೈನ ಧರ್ಮದ 24ನೇ ತೀರ್ಥಂಕರರು, ಭಾಳ ಫೇಮಸ್ ಮಹಾವೀರ್ ಕೇಳಿರ್ಬೇಕಲ್ಲ. ಜೈನ ಧರ್ಮದ 24ನೇ ತೀರ್ಥಂಕರರಾದ ವರ್ಧಮಾನ್ ಮಹಾವೀರರು ಕೂಡ ಏನಪ್ಪ ಅಂದ್ರೆ ಇದೇ ದಿವಸ ಏನು ಕೈವಲ್ಯ ಜ್ಞಾನವನ್ನು ಪಡೆದು ತಮ್ಮ ಶಿಷ್ಯ ಗೌತಮನಿಗೆ ಏನಪ್ಪ ಅಂತಂದ್ರೆ
ತಮ್ಮ ಜ್ಞಾನವನ್ನು ದಾರಿ ಎಳೆದುಕೊಡ್ತಕ್ಕಂಥ ದಿನ ಯಾವುದಪ್ಪ ಅಂದ್ರೆ ಗುರು ಪೂರ್ಣಿಮೆ. ಇದೇ ದಿವಸನೇ ಆ ಕೆಲಸನೂ ಕೂಡ ಆಗ್ತದೆ. ಬುದ್ಧ ಧರ್ಮದವನು ಮತ್ತು ಜೈನ ಧರ್ಮದವನು ಕೂಡ ಈ ದಿನ ಬಹಳ ಪವಿತ್ರವಾದದ್ದು. ಅವ್ರನ್ನೂ ಕೂಡ ಇದೇ ದಿವಸ ಏನಪ್ಪ ಅಂತಂದ್ರೆ ತಮ್ಮ ಶಿಷ್ಯಂದರಿಗೆ ತಮ್ಮ ಜ್ಞಾನವನ್ನು ಹಂಚಿರ್ತಕ್ಕಂಥ ಮಹಾನ್ ದಿನ ಇದೆ ಗುರು ಪೂರ್ಣಿಮೆ. ಮತ್ತು ಹೇಳ್ತೀವಿ ನಾವು ಯಾರು ಉತ್ತಮ ಗುರುಗಳು ನಮಗೆ ಅನಾದಿ ಕಾಲದಿಂದಲೂ ಬಂದರು. ಕೃಷ್ಣ ಮತ್ತು ಅರ್ಜುನ, ಹೌದಾ? ಕೃಷ್ಣ ಮತ್ತು ಅರ್ಜುನ ಉತ್ತಮ ಗುರು ಶಿಷ್ಯರಿಗೆ ಉದಾಹರಣೆಗಳು ಇವೆಲ್ಲ. ಕೃಷ್ಣ ಮಹಾಭಾರತದಾಗ ಕೃಷ್ಣ ಮತ್ತು ಅರ್ಜುನ, ಅದೇ ರೀತಿ ರಾಮಾಯಣದಾಗ ರಾಮ ಮತ್ತು ಹನುಮಂತ ಇವರೆಲ್ಲ ಉತ್ತಮ ಗುರು ಶಿಷ್ಯ ಸಂಬಂಧ ಬಂದಿರತಕ್ಕಂಥದ್ದು. ಭಾಳ ಮಂದಿ ಬರ್ತಾರೆ ಹಿಂಗೆ. ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರು ಕೇಳಿರ್ಬೇಕಲ್ಲ. ವಿವೇಕಾನಂದರು, ಸ್ವಾಮಿ ವಿವೇಕಾನಂದರ ಗುರು ರಾಮಕೃಷ್ಣ ಪರಮಹಂಸರು. ಎಂಥ ಅದ್ಭುತ ಗುರು, ಎಂಥ ಅದ್ಭುತ ಶಿಷ್ಯ. ವಿವೇಕಾನಂದರ ಗುರು ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದವರು, ಹೌದಾ? ಅದೇ ರೀತಿ ಭಾಳಷ್ಟು ಈ ಗುರುಗಳಾರ, ಈಗಲೂ ಕೂಡ ಅನೇಕ ಗುರುಗಳಾರ. ರವಿಶಂಕರ್ ಗುರುಜಿಗಳಾಗಿರ್ಬೋದು, ಜಗ್ಗಿ ವಾಸುದೇವರ ಆಗಿರ್ಬೋದು, ಬಾಬಾ ರಾಮದೇವ್ ಆಗಿರ್ಬೋದು, ಅನೇಕ ಏನಪ್ಪ ಅಂತಂದ್ರೆ ಗುರುಗಳು ಏನಪ್ಪ ಅಂದ್ರೆ ಈಗಲೂ ಕೂಡ ಎಲ್ಲ ತಮ್ಮ ಈ ಭವಸಾಗರವನ್ನು ಈಗೇನು ಪ್ರತಿಯೊಬ್ಬರು ಈ ಭವಸಾಗರದಾಗ ಬಿದ್ದು ಒದ್ದಾಡಕತ್ತೀವಿ, ಇದರಿಂದ ಇವ್ರನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು, ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸ್ಬೇಕಂತ ಅವರು ಭಾಳಷ್ಟು ಪ್ರಯತ್ನ ಪಡಕತ್ತಾರೆ. ದಾಸಶ್ರೇಷ್ಠರು ಅಂತ ಮನಾರು ಮಂದಿ ಆಗಿಗಳು. ಮೀರಾಬಾಯಿ, ತುಕಾರಾಮ, ನಾಮದೇವ, ಹೌದಾ? ಪುಂಡಲೀಕ, ಭಾಳಷ್ಟು ಮಂದಿ, ಹೌದಾ? ಬಸವಣ್ಣ, ಅನೇಕ ಶರಣರು ನಮ್ಮ ಕರ್ನಾಟಕದಾಗ ಶರಣ ಪಂಥ, ಪ್ರತಿಯೊಬ್ಬ ಶರಣರು ಅವರೆಲ್ಲ ಗುರುಗಳೇ. ಮತ್ತೆ ಗುರು ನೋಡ್ರಿ ಎಂಥ ಅದ್ಭುತ ಹೇಳ್ತಾರೆ. ಈಗ ವಿಜ್ಞಾನಿಗಳು ಕೂಡ ಗುರು ಪರಂಪರೆಯವರೇ. ಯಾಕಪ್ಪ ಅಂದ್ರೆ ನಮ್ಮ ಅವೈಜ್ಞಾನಿಕ ಪದ್ಧತಿಯನ್ನು ತೆಗೆದುಹಾಕಿ ವಿಜ್ಞಾನದ ಮೂಲಕ ಭಗವಂತನ ಈ ಸೃಷ್ಟಿಯಲ್ಲಿರ್ತಕ್ಕಂಥ ರಹಸ್ಯಗಳನ್ನು ನಮ್ಮ ಎದುರಿಗೆ ತೆರೆದಿಟ್ಟಾರೆ. ಹಿಂಗಾಗಿ ಅವರು ಕೂಡ ಏನಪ್ಪ ಅಂದ್ರೆ ಋಷಿಗಳೇ. ಋಷಿ ಅಂತಂತಂದ್ರೆ ಬರೀ ಕಾಡದ ಹೋಗಿ ತಪಸ್ಸು ಮಾಡೋರು ಅಷ್ಟೇ ಅಲ್ಲ, ಅವ್ರನ್ನೂ ಋಷಿಗಳು, ಇವ್ರನ್ನೂ ಋಷಿಗಳು. ಅವರು ಮನಸ್ಸಿನ ಒಳಗೋದ್ರು ಆ ಋಷಿಗಳು ತಮ್ಮನ್ನು ತಾವೇ ಪರಿಶೋಧನೆ ಮಾಡಿಕೊಂಡ್ರು. ಇವರು ಹೊರಗಿರ್ತಕ್ಕಂಥದ್ದನ್ನು ಪರಿಶೋಧನೆ ಮಾಡಿದರು, ಹೊರಗಿರ್ತಕ್ಕಂಥ ಅಣುಗಳನ್ನು ಪರಿಶೋಧನೆ ಮಾಡಿದರು. ಇವ್ರನ್ನೂ ಋಷಿಗಳೇ. ಅವರು ಋಷಿಗಳು, ಅಂತರ್ ಋಷಿಗಳು, ವಿಜ್ಞಾನಿಗಳು, ಬಾಹ್ಯ ಋಷಿಗಳು. ಹೊರಗಿನದನ್ನು ದಿಟ್ಟಿಸಿದವರು ಯಾರು? ವಿಜ್ಞಾನಿಗಳು. ಒಳಗಿರ್ತಕ್ಕಂಥ ಪರಮಾತ್ಮನನ್ನು ಹುಡುಕಿದವರು ಯಾರು? ಋಷಿಗಳು. ಇಬ್ಬರು ಏನಪ್ಪ ಅಂತಂದ್ರೆ ನಮ್ಮ ಗುರುಗಳೇ. ಒಬ್ಬರು ಅಂತರಂಗವನ್ನು ಕಲಿಸ್ಕೊಟ್ರು, ಇನ್ನೊಬ್ಬರು ಬಹಿರಂಗವನ್ನು ಕಲಿಸ್ಕೊಟ್ರು. ಎರಡೂ ಕೂಡೇ ಜಗತ್ತಾಗಿದೆ. ಹೇಳಿದೀವಿ, ಜಡ ಮತ್ತು ಚೇತನ ಇವೆರಡೂ ಕೂಡೇ ಜಗತ್ತು ನಡೀತದೆ. ಹೀಗಾಗಿ ಅಂಥ ಋಷಿ ಸದೃಶ್ಯ ವಿಜ್ಞಾನಿಗಳು ಕೂಡ ನಮ್ಮ ಗುರು ಸಮಾನರು. ಇವತ್ತು ಜಗತ್ತು ಇಷ್ಟು ಆರಾಮಾಗನ ಕಾರಣ ಎಲ್ಲ ವಿಜ್ಞಾನಿಗಳು. ಪ್ರತಿಯೊಂದು ಲೈಟು, ಫ್ಯಾನು, ಫ್ರಿಜ್ಜು, ಏರ್ ಕೂಲರು, ಟಿ ವಿ, ರೈಲ್ವೆ ಪ್ರತಿಯೊಂದನ್ನು ಕೂಡ ಕಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿಜ್ಞಾನಿನೂ ಕೂಡ ಆತ ಗುರುವೇ, ಆತ ಋಷಿ ಸದೃಶ್ಯನೇ. ಆತನು ಕೂಡ ತಪಸ್ಸು. ಆತನದು ಎಂಥ ತಪಸ್ಸಪ್ಪ ಅಂದ್ರೆ ಪ್ರಯೋಗಾಲಯದಲ್ಲಿ ನಡೀತಕ್ಕಂಥ ಜ್ಞಾನ ತಪಸ್ಸು. ಅದು ಯಾವ ತಪಸ್ಸು? ಜ್ಞಾನದ ತಪಸ್ಸು. ಅವ್ರದ್ದು ಭಕ್ತಿಯ ತಪಸ್ಸು, ಅದನ್ನು ಜ್ಞಾನದ ತಪಸ್ಸು. ಎಲ್ಲ ಅಂತಹ ಗುರುಗಳಿಗೆ ಇವತ್ತು ನಾವೇನಪ್ಪ ಅಂತಂದ್ರೆ ಗೌರವ ಸಲ್ಲಿಸ್ತಕ್ಕಂತಹ ದಿನ. ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಗುರು ಇರಲೇಬೇಕು. ಭಾರತೀಯ ಪರಂಪರೆ ಏನು ಹೇಳ್ತದ, ನಾನು ಹೇಳಿದೆ, ಯಾರೋ ನಾಮದೇವರಿಗೆ ಸಾಕ್ಷಾತ್ ವಿಠಲ ಹೇಳ್ತಾನೆ, ನೀನು ಗುರುವಿನ ಮುಖಾಂತರನೇ ನನ್ನಲ್ಲಿ ಬಾ. ಒಬ್ಬ ಒಳ್ಳೆಯ ಗುರುವನ್ನು ಹುಡುಕು, ಆತನ ಮುಖಾಂತರನೇ ನಾನು ನಿಮ್ಗೆ ಸಾಕ್ಷಾತ್ಕಾರ ಆಗ್ತೀನಿ ಅಂತ. ಅಂದರೆ ಗುರುವಿನ ಮುಖಾಂತರನೇ ನಾವು ಭಗವಂತನಿಗೆ ಹೋಗೋಕ್ಕೆ ಸಾಧ್ಯ. ಡೈರೆಕ್ಟಾಗಿ ಹೋಗೋಕ್ಕೆ ಬರಲ್ಲ. ವಿದ್ಯೆ ಡೈರೆಕ್ಟಾಗಿ ಬರೋದಿಲ್ಲ, ಅದು ಗುರುವಿನ ಮುಖಾಂತರನೇ ಬರಬೇಕು. ಅಂತ ಒಬ್ಬ ಪ್ರತಿ ಗುರುವನ್ನು ನಾವು ಜೀವನದಾಗ ಹುಡುಕಬೇಕು, ಅವರಿಗೆ ಗೌರವಿಸಬೇಕು. ಗುರುವೂ ಅಷ್ಟೇ ತನ್ನ ಶಿಷ್ಯನಿಗಾಗಿ ಕಾಯ್ತಾ ಇರ್ತಾನೆ. ಒಬ್ಬ ಒಳ್ಳೆಯ ಶಿಷ್ಯ ಸಿಗಲಿ ಅಂತ ಗುರುನು ಕೂಡ ದೇವರಲ್ಲಿ ಕೇಳ್ತಿರ್ತಾನೆ. ನೋಡ್ರಿ ಹೆಂಗದ, ಶಿಷ್ಯನು ಕೂಡ ನನಗೆ ಒಳ್ಳೆ ಗುರು ಸಿಗಲಿ ಅಂತ ಕೇಳ್ತಿರ್ತಾನೆ, ಗುರುನು ಕೂಡ ನನಗೆ ಒಳ್ಳೆ ಶಿಷ್ಯ ಸಿಗಲಿ ಅಂತಲೇ ಆ ಪ್ರಕೃತಿಗೆ ಕೇಳ್ತಾ ಇರ್ತಾರೆ ಭಗವಂತನಿಗೆ. ಅವರಿಬ್ಬರು ಕೂಡ್ಕೊಂಡ್ರೆ ಅಂದ್ರೆ ಒಂದು ಅದ್ಭುತ ರಿಸಲ್ಟ್ ಬರ್ತದೆ. ಅಂಥ ಅದ್ಭುತ ರಿಸಲ್ಟ್ಗಳನ್ನೇ ನಾವು ನೋಡ್ತಾ ಇದ್ದೀವಿ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಬುದ್ಧ ಮತ್ತು ಆತನ ಶಿಷ್ಯರು, ಜೈನ ಧರ್ಮದ 24 ತೀರ್ಥಂಕರರು ಮತ್ತು ಅವರ ಶಿಷ್ಯರುಗಳು. ಈ ಏನು ಭಾರತದ ಪರಂಪರೆ, ಗುರು ಶಿಷ್ಯರ ಪರಂಪರೆ ಆದ, ಅದು ಇಬ್ಬರು ಗುರು ಯಾರಪ್ಪ ಅಂದ್ರೆ ತನ್ನ ಶಿಷ್ಯನ ಏಳಿಗೆಯನ್ನು ಬಯಸುವವನೇ ಗುರು. ತನ್ನ ಶಿಷ್ಯ ಶೂನ್ಯ, ಝೀರೋ ಇರ್ತಾನೆ, 0 to ಹೀರೋ ಮಾಡ್ತಾರೆ ಅವನು ಗುರು. ಒಬ್ಬ ಗುರು ಕೈಗೆ ಯಾರಾದರೂ 0 ಸಿಕ್ಕರೆ ಅವನನ್ನು ಹೀರೋ ಆಗಿ ಮಾಡಿಬಿಡ್ತಾನೆ. ಯಾರು? ಗುರು. ಅಷ್ಟು ಪವರ್ ಇರ್ತದೆ ಗುರುವಿಗೆ. 0 ಇದ್ದವನ ಹೀರೋ ಪ್ರಪಂಚದಾಗ ಯಾರೇ ಮಾಡ್ತಿದ್ರಪ್ಪ ಅಂದ್ರೆ ಅದು ಗುರು ಮಾತ್ರ ಸಾಧ್ಯ. ಉಳಿದವ್ರು ಯಾರೂ ಮಾಡಲ್ಲ. ಅದಕ್ಕೆ ಹೇಳ್ತಾರಲ್ಲ,
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಂದೆ ತಾಯಿ ಆಗಣ ಉನ್ನತ ಸ್ಥಾನ ಯಾರಿಗಪ್ಪ ಅಂದ್ರೆ ಗುರುವಿಗೆ. ತಂದೆ ತಾಯಿ ಗುರು, ಭಗವಂತ ತಂದೆ ತಾಯಿ ಗುರು. ಈ 4 ಮಂದಿ ಏನಾರಲ್ಲ ಇವರು ಯಾವಾಗಲೂ ಟಾಪ್ದಾಗಿರೋರು. ಆದ್ದರಿಂದ ನಾವು ಕೂಡ ಈ ಗುರು ಪರಂಪರೆಗೆ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನೀವು ಕೂಡ ಚೆನ್ನಾಗಿ ಕಲಿತು ನಿಮ್ಮ ಗುರುಗಳಿಗೂ ಕೂಡ ಗೌರವ ಕೊಡ್ತಕ್ಕಂಥದ್ದು. ಫಸ್ಟು ಗುರುಗಳಿಗೆ ನಾವು ಗೌರವವನ್ನು ಕೊಡೋದು ಕಲಿಬೇಕು. ಗುರು ಅಂತಂದರೆ ಗೌರವಿಸೋದು. ಆತನನ್ನು ಕಂಡ್ರೆ ಭಯ ಭಕ್ತಿ ಇರಬೇಕು. ಗುರುವಿನಲ್ಲಿ ಭಕ್ತಿ ಇದ್ರೆ ಮಾತ್ರ ಏನಾದರೂ ಸಾಧ್ಯ ಅಂತ ಪ್ರತಿಯೊಬ್ಬ ತತ್ವಜ್ಞಾನಿ ಹೇಳ್ತಾನೆ. ಗುರುವಿಗೆ ಭಕ್ತಿ ಇದ್ದಿಲ್ಲಪ್ಪ ಅಂದ್ರೆ ಎಲ್ಲ ವೇಸ್ಟ್ ಅಂತ ಹೇಳ್ತಾರೆ. ನಿನ್ನ ಬಳಿ ಕಾರು ಅಂತಸ್ತು ಹಣ ಎಲ್ಲ ಇದ್ರೂ ಕೂಡ ನೀನು ಗುರುವಿಗೆ ಶರಣಾಗಲಿಲ್ಲಪ್ಪ ಅಂದ್ರೆ ನಿನಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ನೀನು ವೇದಾಧ್ಯಯನ ಮಾಡಿರ್ಬೋದು, ಜ್ಞಾನವಂತ ಇರ್ಬೋದು, ನೀನು ಗುರುವಿನ ಚರಣಗಳನ್ನು ನೀನು ಟಚ್ ಮಾಡಿಲ್ಲಪ್ಪ ಅಂತಂದ್ರೆ ನಿನಗೆ ಮುಕ್ತಿ ಇಲ್ಲ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನ ನಿನ್ನ ಕಾಲು ಬೀಳ್ತಿದ್ರೂ ಕೂಡ ನೀನು ನಿನ್ನ ಗುರುವಿನ ಕಾಲು ಬೀಳಲಿಲ್ಲಪ್ಪ ಅಂತಂದ್ರೆ ನಿನಗೆ ಮುಕ್ತಿ ಇಲ್ಲ. ನೀನು ಅಯೋಗ್ಯನೇ ಸರಿ ಅಂತ ಹೇಳ್ತಾವ ವೇದಗಳು, ಉಪನಿಷತ್ತುಗಳು. ಅಂದರೆ ಗುರುವಿನ ಮಹಿಮೆ ಅಂತದ್ದು ಅಂತ ಒಂದು ದಿವ್ಯತಮ ಪೂರ್ಣಿಮೆ ಯಾವುದಪ್ಪ ಅಂದ್ರೆ ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ. ನಮ್ಮ ಜೀವನವನ್ನು ಹಸನಾಗಿಸಿರ್ತಕ್ಕಂಥ ಋಷಿ ಸದೃಶ್ಯ ಪರಂಪರೆ ಎನ್ನುವುದು ಋಷಿಗಳ ಹಿಡಿದು ಇಲ್ಲಿನ ಟೀಚರ್ಗಳ ತನಕ ವಿಜ್ಞಾನಿಗಳ ತನಕ ಈ ಪರಂಪರೆ ಮುಂದುವರೆದವು. ಯಾವತ್ತು ಮಾನವ ಜೀವಿ ಭೂಮಿ ಮೇಲೆ ಬಂದದ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇವತ್ತಿನ ತನಕ ಕೂಡ ಈ ಗುರುಗಳು ತಮ್ಮ ಪರಂಪರೆಯನ್ನು ತಮ್ಮ ತಲೆಯಿಂದ ಮತ್ತೊಂದು ತಲೆಗೆ ವರ್ಗಾವಣೆ ಮಾಡ್ಕೊಳ್ತಾರೆ ಬಂದರು. ಇವತ್ತು ಜ್ಞಾನ ಇಷ್ಟೆಲ್ಲ ಅಲ್ಲಿಂದ ಇಲ್ಲಿ ತನಕ ಅರ್ಧದ ಕಾರಣ ಯಾರು? ಗುರುಗಳೇ. ಗುರುಗಳ ಮೂಲಕ ಒಂದು ತಲೆಯಿಂದ ಮತ್ತೊಂದು ತಲೆಗೆ ಅದು ವರ್ಗಾವಣೆ ಹಾಕ್ಯಂತ ಬಂದದ. ಅಂಥ ಎಲ್ಲ ಋಷಿವರ್ಯರಿಗೆ, ಅಂಥ ಎಲ್ಲ ಸದೃಶ ವಿಜ್ಞಾನಿಗಳಿಗೆ, ಶಿಕ್ಷಕರುಗಳಿಗೆ ಯಾರೇ ಆಗಿರಲಿ, ನಿಮ್ಮ ಜೀವನವನ್ನು ಹಸನು ಮಾಡಿರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥ ಅಂಧಕಾರದ ಕತ್ತಲೆಯನ್ನು ಕಳೆದು ನಿಮ್ಮನ್ನು ಜ್ಞಾನದ ಬೆಳಕಿಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಪ್ರತಿಯೊಬ್ಬ ಗುರುವಿಗೂ ಕೂಡ ಇವತ್ತು ನಾವೇನಪ್ಪ ಅಂದ್ರೆ ಗೌರವವನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ದಿನ. ಅಂಥ ಎಲ್ಲ ಗುರುಗಳಿಗೂ ಕೂಡ ಏನಪ್ಪ ಅಂತಂದ್ರೆ ನಮ್ಮೆಲ್ಲರ ಪರವಾಗಿ ಏನಪ್ಪ ಅಂದ್ರೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಭಾರತದ ಪರಂಪರೆಯ ದಿವ್ಯ ಗುರುಗಳಿಗೂ ಪ್ರಪಂಚದ ಎಲ್ಲ ದಿವ್ಯ ಗುರುಗಳಿಗೂ ಏನಪ್ಪ ಅಂತಂದ್ರೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು.